ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಮಕರ ರಾಶಿಯ ರಹಸ್ಯಗಳನ್ನು ತಿಳಿಸಿಕೊಡುವ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ರಾಶಿಯವರು ಜೀವನದಲ್ಲಿ ಸಕ್ಸಸ್ ಆಗೋಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಮುಂದೆ ಹೇಳ್ತೀವಿ. ಅದನ್ನು ತಿಳಿಯೋಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮಕರ ಇದು ರಾಶಿ ಚಕ್ರದ 10ನೆಯ ರಾಶಿ. ಉತ್ತರಾಷಾಢ 4, ಶ್ರವಣ ನಕ್ಷತ್ರದ 3 ಹಾಗೆ ಧನಿಷ್ಠ ನಕ್ಷತ್ರದ 2 ಪಾದಗಳು ಈ ರಾಶಿಗೆ ಸೇರುತ್ತೆ. ಈ ರಾಶಿ ಕಾಲಪುರುಷನ ಮೊಣಕಾಲುಗಳನ್ನು ಪ್ರತಿನಿಧಿಸುತ್ತೆ. ಮಕರ ರಾಶಿಗೆ ಅಧಿಪತಿ ಶನಿ. ಇದರ ಪ್ರಕಾರ ಹೇಳೋದಾದರೆ ಅವರು ಸುಂದರವಾಗಿರುತ್ತಾರೆ ಮತ್ತು ಅವರ ಚರ್ಮದ ವಿನ್ಯಾಸ ಮೃದುವಾಗಿರುತ್ತದೆ. ಎದ್ದು ಕಾಣೋ ಹುಬ್ಬು, ತೆಳುವಾದ ಮೇಲಿನ ತುಟಿಗಳು ಹಾಗೆ ದುಂಡಗಿನ ಆಕಾರದ ಗಲ್ಲ, ಸರಾಸರಿ ಎತ್ತರವಾಗಿದ್ದು ಗಂಭೀರವಾದ ಕಣ್ಣುಗಳನ್ನು ಹೊಂದಿರುತ್ತಾರೆ. ಇವರು ಅಳೆದು ತೂಗಿ ನಿಧಾನವಾಗಿ ಮಾತಾಡುತ್ತಾರೆ. ಮಾತಾಡೋ ಪ್ರತಿ ಪದವನ್ನು ಯೋಚನೆ ಮಾಡಿ ಹೇಳೋದು ಇವರ ಸ್ವಭಾವ. ತತ್ವಜ್ಞಾನಿ ಅಥವಾ ವಿಜ್ಞಾನಿಗಳ ಭೌತಿಕ ನೋಟವನ್ನು ಹೊಂದಿರುತ್ತಾರೆ. ನೋಡೋಕೆ ಶಾಂತ ಹಾಗೂ ಸರಳವಾಗಿ ಇರ್ತಾರೆ. ಪ್ರಯೋಗಕತೆಗೆ ಹೆಚ್ಚಿನ ಪ್ರಶಂಸೆ ನೀಡುತ್ತಾರೆ ಹೊರತು ಸೌಂದರ್ಯಕ್ಕೆ ಅಲ್ಲ. ಆತ್ಮವಿಶ್ವಾಸ ಹಾಗೆ ಉನ್ನತ ಗುರಿಯನ್ನು ಹೊಂದಿರುತ್ತಾರೆ. ತಮ್ಮ ಸಾಮರ್ಥ್ಯವನ್ನು ಇತರರು ಗೌರವಿಸಿದಾಗ ಅವರಿಗೆ ತೃಪ್ತಿ ಆಗುತ್ತದೆ. ಅಪಾಯಗಳನ್ನು ಸ್ವೀಕರಿಸೋಕ್ಕೂ ಸಹ ಹಿಂಜರಿಯಲ್ಲ. ಯಾವಾಗಲೂ ಜಾಗರೂಕರಾಗಿ ಇರ್ತಾರೆ. ಯೋಚನೆಯನ್ನು ಕಾರ್ಯರೂಪಕ್ಕೆ ತರೋ ಮೊದಲು ಪೂರ್ವ ತಯಾರಿಯನ್ನು ಮಾಡುತ್ತಾರೆ. ಬೇರೆಯವರೊಂದಿಗೆ ಇವರ ಸಂಬಂಧಗಳು ಅಷ್ಟೊಂದು ಚೆನ್ನಾಗಿ ಇರದೇ ಇರಬಹುದು, ಆದರೆ ಇವರು ಕೆಲವೊಮ್ಮೆ ಸ್ವಾರ್ಥಿಗಳಾಗಬಹುದು. ಸಮಾಜದಲ್ಲಿ ತಮ್ಮ ಸ್ಥಾನಮಾನವನ್ನು ಪಡೆದುಕೊಳ್ಳುವ ಅಪೇಕ್ಷೆ ಜಾಸ್ತಿನೇ ಇದೆ. ಶಾಂತವಾಗಿ ಕೂಲಾಗಿ ಕಂಡರೂ ತುಂಬ ಭಾವುಕರು. ಅಗತ್ಯವಿದ್ದಾಗ ಅವಕಾಶಗಳನ್ನು ಯಶಸ್ವಿಯಾಗಿ ಹುಡುಕಿಕೊಳ್ಳುತ್ತಾರೆ. ತುಂಬಾ ಏಕಾಗ್ರತೆ ಇವರಿಗೆ. ಪ್ರೀತಿ ಪ್ರೇಮದ ಬಗ್ಗೆ ಗಂಭೀರವಾಗಿ ಇರ್ತಾರೆ. ದಿಢೀರ್ ನಿರ್ಧಾರವನ್ನು ತೆಗೆದುಕೊಳ್ಳದೆ ತಮ್ಮದೇ ಆದ ಸಮಯವನ್ನು ತೆಗೆದುಕೊಳ್ಳುತ್ತಾರೆ. ಮಾತು ಕಡಿಮೆ, ಕೆಲಸ ಜಾಸ್ತಿ ಅನ್ನೋದನ್ನು ಇವರನ್ನು ನೋಡಿ ಹೇಳುತ್ತಾರೆ. ಹಾಗಾಗಿ ಮಾತಿಗಿಂತ ಇವರ ಕೆಲಸಗಳು ಹೆಚ್ಚು ಮಾತನಾಡುತ್ತದೆ. ತಾವು ಮಾಡುವ ಕೆಲಸದ ಮೂಲಕ ತಮ್ಮ ಪ್ರೀತಿ ವಾತ್ಸಲ್ಯವನ್ನು ವ್ಯಕ್ತಪಡಿಸುತ್ತಾರೆ. ಹುಟ್ಟಿದಾಗಿಂದ ಬಂಗಾರದ ಚಮಚದಲ್ಲಿ ತಿಂದು ಬೆಳೆದವರು ಇವರು. ಹಿಂದಿನಿಂದ ಬಂದ ಸಂಪತ್ತು ಇದೆ, ಆಸ್ತಿ ಇದೆ. ಅದ್ಧೂರಿಯಾಗಿ ಖರ್ಚು ಮಾಡುವ ಇವರಿಗೆ ಮಿತಿನೇ ಇಲ್ಲ. ಇನ್ನು ಸ್ನೇಹಿತರಿಗಾಗಿ ಈ ರಾಶಿಯವರು ಸತ್ಯವಂತರು. ಸಹಾಯ ಬೇಕಾದಾಗ ಪರಿಸ್ಥಿತಿಗೆ ಹೇಗೆ ಇರಲಿ ಸ್ನೇಹಿತರ ಬೆಂಬಲಕ್ಕೆ ನಿಲ್ಲುತ್ತಾರೆ. ಜಾಸ್ತಿ ಸ್ನೇಹಿತರು ಇಲ್ಲದಿದ್ದರೂ ಇವರು ಸ್ನೇಹಿತರನ್ನು ತುಂಬ ಹಚ್ಚಿಕೊಂಡಿರುತ್ತಾರೆ, ಆದರೆ ಅದನ್ನು ಎದುರಿಗೆ ತೋರಿಸಿಕೊಳ್ಳುವುದಿಲ್ಲ. ಇನ್ನು ಇವರ ಆರೋಗ್ಯದ ಬಗ್ಗೆ ನೋಡುವುದಾದರೆ ಸಣ್ಣ ಕಾಯಿಲೆಗಳ ವಿರುದ್ಧ ಉತ್ತಮ ಪ್ರತಿರೋಧಕ ಶಕ್ತಿ ಇದೆ. ವೃದ್ಧಾಪ್ಯದಲ್ಲೂ ಕೂಡ ಉತ್ತಮ ಆರೋಗ್ಯದಿಂದ ಇರುತ್ತಾರೆ. ಇವರ ದೇಹ ಸೂಕ್ಷ್ಮವಾಗಿರುತ್ತೆ. ಶೀತಗಳು, ಸಂಧಿವಾತ, ಮೂತ್ರಪಿಂಡದ ಕಲ್ಲು, ಜೀರ್ಣಕಾರಿ ತೊಂದರೆಗಳು ಹಾಗೆ ಚರ್ಮದ ಕಾಯಿಲೆಗಳನ್ನು ಅನುಭವಿಸಬಹುದು. ಮದ್ಯಪಾನ ಹಾಗೂ ಜಂಕ್ ಫುಡ್ಗಳಿಂದ ಆದಷ್ಟು ದೂರ ಇದ್ದರೆ ತುಂಬ ಒಳ್ಳೆಯದು. ಇನ್ನು ಇವರ ವೃತ್ತಿ ಜೀವನದ ಸೀಕ್ರೆಟ್ಗಳನ್ನು ನೋಡೋಣ. ಇವರು ವೃತ್ತಿ ಜೀವನವನ್ನು ಭಾರಿ ಗಂಭೀರವಾಗಿ ಪರಿಗಣಿಸುತ್ತಾರೆ. ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡುವ ಮನಸ್ಥಿತಿಯಂತೂ ಇವರಿಗಿಲ್ಲ. ಏನೇ ಕೆಲಸ ಮಾಡಿದರೂ ಸ್ವಂತವಾಗಿ ಮಾಡೋಕ್ಕೆ ಬಯಸುತ್ತಾರೆ. ಒಂದು ಸಲ ಯಶಸ್ಸಿನ ಏಣಿಯನ್ನು ಹತ್ತೋಕೆ ಶುರು ಮಾಡಿದರೆ ಹಿಂತಿರುಗಿ ನೋಡುವುದು ಬಹಳ ಕಡಿಮೆ. ಅಗತ್ಯವಿದ್ದಷ್ಟು ಕೆಲಸ ಮಾಡುತ್ತಾರೆ. ಕಷ್ಟಪಟ್ಟು ಕೆಲಸ ಮಾಡಿ ತೃಪ್ತಿ ಮಾಡುವುದು ಇವರ ಸ್ವಭಾವ. ನಮ್ಮ ಸಮಯವನ್ನು ಮತ್ತು ಹಣವನ್ನು ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು ಎಂದು ಚೆನ್ನಾಗಿ ತಿಳಿದಿರುತ್ತಾರೆ. ಎಲ್ಲವನ್ನು ಮ್ಯಾನೇಜ್ ಮಾಡುವ ಕಲೆ ಇವರಿಗೆ ಕರಗತ. ಹಾಗಾಗಿ ಹಣಕಾಸು ಮ್ಯಾನೇಜ್ಮೆಂಟ್, ಬ್ಯಾಂಕಿಂಗ್, ವಕೀಲ ವೃತ್ತಿ ಹಾಗೂ ಜ್ಯೋತಿಷ್ಯ ವೃತ್ತಿ ಇವರಿಗೆ ತುಂಬಾ ಸೂಕ್ತ. ವಿಜ್ಞಾನ ಹಾಗೂ ಔಷಧ ಕ್ಷೇತ್ರಗಳಲ್ಲಿ ಉಜ್ವಲ ವೃತ್ತಿ ಜೀವನ ಇವರದಾಗುತ್ತದೆ. ಮಾಧ್ಯಮ, ಜಾಹೀರಾತು, ಪ್ರೊಡಕ್ಷನ್ ಇವರ ವ್ಯಕ್ತಿತ್ವಕ್ಕೆ ಸರಿ ಹೊಂದುತ್ತದೆ. ಮಕರ ರಾಶಿಯವರು ತುಂಬ ಸೂಕ್ಷ್ಮ ವ್ಯಕ್ತಿಗಳು ಹಾಗೆ ಸಂಯೋಜನಶೀಲರು. ತಮ್ಮ ವಲಯದಲ್ಲಿ ಸುರಕ್ಷಿತವಾಗಿ ಇರೋಕೆ ಬಯಸುತ್ತಾರೆ. ಅರ್ಜೆಂಟ್ ನಿರ್ಧಾರವನ್ನು ಯಾವತ್ತೂ ತೆಗೆದುಕೊಳ್ಳುವುದಿಲ್ಲ. ತಮಗೆ ಬೇಕಾಗಿರುವುದನ್ನು ಪಡೆಯೋಕೆ ಇವರು ಯುದ್ಧನೇ ಮಾಡುವ ರೀತಿಯಲ್ಲಿ ಕೂಡ ವರ್ತಿಸುತ್ತಾರೆ. ಇವರಲ್ಲಿರುವ ಪಾಸಿಟಿವ್ ಗುಣಗಳ ಜೊತೆ ನೆಗೆಟಿವ್ ಗುಣಗಳನ್ನು ಈಗ ನೋಡೋಣ. ಬುದ್ಧಿವಂತಿಕೆ, ಘನತೆ, ಜಾಗರೂಕತೆ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವುದು,
ಪಾಸಿಟಿವ್, ಕಾನ್ಸಂಟ್ರೇಷನ್, ಅಟ್ರಾಕ್ಟಿವ್ ಇವರ ಒಳ್ಳೆಯ ಗುಣ. ಆದರೆ ಸಂಕೋಚ, ಅಸೂಯೆ, ಸ್ವಾರ್ಥ, ಅನುಮಾನ, ವಿಕಾರಾತ್ಮಕ, ಖಿನ್ನತೆ ಅಂತ ಕೆಟ್ಟ ಗುಣಗಳನ್ನು ಕೂಡ ಹೊಂದಿರುತ್ತಾರೆ. ಇವರು ಬೇಗನೆ ಅಸಮಾಧಾನಕ್ಕೆ ಗುರಿಯಾಗಿರುತ್ತಾರಂತೆ. ಇನ್ನು ಈ ರಾಶಿಯ ಮಹಿಳೆಯರು ಕೂಡ ಸರಳ ವ್ಯಕ್ತಿತ್ವದವರು. ಗುರಿಯ ಮೇಲೆ ಮಾತ್ರ ಇವರ ಗಮನ ಇರುತ್ತದೆ. ಯಾವುದೇ ವಿಷಯದಲ್ಲಾದರೂ ಕೂಡ ಹೆಚ್ಚು ನಿಖರತೆಯನ್ನು ಹೊಂದಿರುತ್ತಾರೆ. ಅದನ್ನು ಕರೆಕ್ಟಾಗಿ ಹೇಳುವ ಸಾಮರ್ಥ್ಯ ಕೂಡ ಇವರಿಗಿದೆ. ಸುರಕ್ಷತೆ, ಶಕ್ತಿ ಹಾಗೂ ಪ್ರಗತಿಗಾಗಿ ಇವರು ಹಂಬಲಿಸುತ್ತಿರುತ್ತಾರೆ. ಹೆಲ್ಪ್ ಮಾಡೋದು ಗೊತ್ತು, ಅದಕ್ಕೆ ಪ್ರತಿಯಾಗಿ ಏನನ್ನು ಬಯಸುವುದಿಲ್ಲ. ಹೊಸ ವಿಷಯಗಳ ಬಗ್ಗೆ ಪ್ರಯೋಗ ಮಾಡುತ್ತಾರೆ. ನ್ಯಾಯಯುತವಾಗಿರುತ್ತಾರೆ. ಹಾಗೆ ನ್ಯಾಯದ ಬಗ್ಗೆ, ಕಾನೂನಿನ ಬಗ್ಗೆ ತಿಳುವಳಿಕೆಯನ್ನು ಹೊಂದಿರುತ್ತಾರೆ. ಕುಟುಂಬವನ್ನು ಬಹಳ ಪ್ರೀತಿ ಮಾಡುವುದನ್ನು ಇವರಿಂದಾನೇ ಕಲಿಯಬೇಕು. ನಾವು ಮೊದಲೇ ಹೇಳಿದ ಹಾಗೆ ಈ ರಾಶಿಯವರು ಫಾಲೋ ಮಾಡಬೇಕಾದ ಕೆಲವೊಂದಿಷ್ಟು ವಿಚಾರಗಳು ಇವೆ. ಈ ರಾಶಿಯವರು ಖುಷಿಯಿಂದ ನೆಮ್ಮದಿಯಾಗಿರೋಕೆ ಹಾಗೆ ಪ್ರಸಿದ್ಧಿ ಬರೋಕೆ ಏನೆಲ್ಲ ಮಾಡಬೇಕು ಎಂದು ಕೊನೆಯಲ್ಲಿ ನೋಡೋಣ. ಅಲ್ಲಿಯ ತನಕ ಈ ವಿಡಿಯೋವನ್ನು ಮುಂದುವರಿಸಿ. ಈ ರಾಶಿಯ ಪುರುಷರು ಆತ್ಮವಿಶ್ವಾಸವನ್ನು ಹೊಂದಿದ್ದು ಗುರಿ ಸಾಧನೆಗೆ ಯಾವಾಗಲೂ ಪ್ರಯತ್ನ ಪಡುತ್ತಾರೆ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಇವರ ಮೆಚುರಿಟಿಯನ್ನು ನಾವು ನೋಡಬಹುದು. ಇವರ ನಿರ್ಧಾರಗಳ ಮೇಲೆ ಸ್ನೇಹಿತರು ನಂಬಿಕೆಯನ್ನು ಇಡುತ್ತಾರೆ. ಹಾಗೆ ಆಗಾಗ ಇವರ ಸಲಹೆಯನ್ನು ಕೂಡ ಪಡೆಯುತ್ತಾರೆ. ತಮ್ಮ ನಿರ್ಧಾರಗಳು ಹಾಗೂ ವಿಧಾನಗಳು ಯಾವಾಗಲೂ ಸರಿ ಎನ್ನುವ ನಂಬಿಕೆ ಇವರದ್ದು. ಇವರು ಅಭಿಪ್ರಾಯಗಳನ್ನು ಬದಲಾಯಿಸುವುದು ತುಂಬಾ ಕಡಿಮೆ. ಹೊಸ ವ್ಯಕ್ತಿಗಳನ್ನು ಭೇಟಿಯಾದಾಗ ನಾಚಿಕೆ ಪಟ್ಟಿಕೊಳ್ಳುತ್ತಾರೆ. ಒಳ್ಳೆಯ ಮಾತುಗಾರರಾಗಿದ್ದು ಕೂಡ ನಾಚಿಕೆ ಸ್ವಭಾವ ಇರುವುದರಿಂದ ಜನರ ಮುಂದೆ ಮಾತನಾಡೋಕೆ ತುಂಬ ಸಮಯ ತೆಗೆದುಕೊಳ್ಳುತ್ತಾರೆ. ಹಿನ್ನಡೆಯನ್ನು ಅನುಭವಿಸಿದರೆ ತುಂಬ ನಿರಾಶೆ ಪಡುತ್ತಾರೆ. ಖಿನ್ನತೆಗೆ ಒಳಗಾಗಬಹುದು ಅಥವಾ ಒಂಟಿಯಾಗಿ ಇರಬಹುದು. ಹೆಚ್ಚಾಗಿ ಬೇರೆಯವರ ಮೇಲೆ ಡಿಪೆಂಡ್ ಆಗಿರುತ್ತಾರೆ. ಇನ್ನು ಈ ರಾಶಿಯವರು ಹಣ, ಅದೃಷ್ಟ, ಪ್ರೇರಣೆ ಹಾಗೂ ಪ್ರಸಿದ್ಧಿಗೆ ಬರೋಕೆ ಏನೆಲ್ಲ ಮಾಡಬೇಕು, ಹಾಗೆ ಯಾವ ರತ್ನವನ್ನು ಧರಿಸಬೇಕು, ಯಾವ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಒಳ್ಳೆಯದು ಎಂದು ನಾವು ಈಗ ನೋಡೋಣ. ಈ ರಾಶಿಯ ಅಧಿಪತಿ ಶನಿ. ಹಾಗಾಗಿ ಧೈರ್ಯ, ಪ್ರೇರಣೆ, ಸ್ಫೂರ್ತಿ ಹಾಗೆ ಸಾಧನೆಗೆ ಇಂದ್ರನೀಲಮಣಿ ಅಥವಾ ಬ್ಲೂ ಸಫೇರನ್ನು ಧರಿಸಬೇಕು. ಭಾಗ್ಯಾಧಿಪತಿ ಶನಿ ಆಗಿರುವುದರಿಂದ ಬ್ಲೂ ಸಫೇರನ್ನು ಧರಿಸುವುದರಿಂದ ದುಡ್ಡಿನ ಲಾಭ ಕೂಡ ಆಗುತ್ತದೆ. ಇನ್ನು ಪಂಚಮಾಧಿಪತಿ ಶುಕ್ರ ಆಗಿರುವುದರಿಂದ ಡೈಮಂಡ್ ಅಥವಾ ವಜ್ರವನ್ನು ಧರಿಸುವುದರಿಂದ ಖ್ಯಾತಿ, ಮಾನ ಸನ್ಮಾನ, ಜನರ ನಡುವೆ ಪ್ರಸಿದ್ಧಿಗೆ ಬರುವಂತೆ ಮಾಡುತ್ತದೆ. ಅಥವಾ ಚೀಪ್ ಆಲ್ಟರ್ನೇಟಿವ್ ಆಗಿ ಪಚ್ಚೆ, ಮಾಣಿಕ್ಯ ಅಥವಾ ಲ್ಯಾಬ್ನಲ್ಲಿ ತಯಾರು ಮಾಡಿದ ಕೆಲವು ವಜ್ರಗಳನ್ನು ಬಳಸಬಹುದು. ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದು ಕೂಡ ತುಂಬ ಒಳ್ಳೆಯದು. ಈ ರಾಶಿಯವರು ಶಿವ ಮತ್ತು ಕೃಷ್ಣನನ್ನು ಪೂಜೆ, ಪ್ರಾರ್ಥನೆ ಮಾಡುವುದು ತುಂಬ ಸೂಕ್ತ. ಮೊದಲೇ ಹೇಳಿದ ಹಾಗೆ ಈ ರಾಶಿಯ ಅಧಿಪತಿ ಬಂದು ಶನಿ. ಹಾಗಾಗಿ ಶನಿವಾರವನ್ನು ಇಷ್ಟವಾರವಾಗಿ ಮಾಡಿಕೊಳ್ಳಬಹುದು. ಶನಿ ಗ್ರಹದಿಂದ ಉಂಟಾಗುವ ಕೆಟ್ಟ ಪ್ರಭಾವದಿಂದ ಪಾರಾಗೋಕೆ ಶಮಿ ವೃಕ್ಷ ಪೂಜೆ ಮಾಡಬೇಕು. ಇದನ್ನು ಪೂಜೆ ಮಾಡುವುದರಿಂದ ಅದೃಷ್ಟ ಬರುವುದಷ್ಟೇ ಅಲ್ಲದೆ ಧನಧಾನ್ಯ ಕೂಡ ವೃದ್ಧಿಯಾಗುತ್ತದೆ. ಶನಿ ವೃಕ್ಷದ ಬಳಿ ಎಳ್ಳೆಣ್ಣೆ ದೀಪ ಹಚ್ಚುವುದು ಕೂಡ ಬಹಳನೇ ಒಳ್ಳೆಯದಾಗುತ್ತದೆ. ಶಮಿ ಗಿಡ ಅಥವಾ ತುಳಸಿ ಸಸಿಯನ್ನು ನೆಟ್ಟು ಬೆಳೆಸುವುದರಿಂದ ಕೂಡ ಶನಿ ದೋಷ ನಿವಾರಣೆಯಾಗುತ್ತದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.